ಕೇವಲ 7 ಪಂದ್ಯಗಳನ್ನು ಆಡಿ ಯಶಸ್ವಿ ಜೈಸ್ವಾಲ್ ನಾಶ ಮಾಡಿದರು ಈ 3 ಓಪನರ್ಗಳ ಕರಿಯರ್. ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತವಾದ ಬ್ಯಾಟಿಂಗ್ ಆಡಿದಾಗೆಲ್ಲ ಈ 3 ಆಟಗಾರರ ರಕ್ತ ಕುದಿಯುತ್ತದೆ. ಹಾಗಾದರೆ ಈ ಆಟಗಾರರು ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಯಶಸ್ವಿ ಜೈಸ್ವಾಲ್ ಹಾಗೂ ಯುವರಾಜ್ ಸಿಂಗ್ ನಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಸದ್ಯಕ್ಕೆ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ 3 ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿದ್ದು, ರೀಸೆಂಟ್ ಆಗಿ ನಡೆದ 3ನೇ ಟೆಸ್ಟ್ ಪಂದ್ಯವನ್ನು ಭಾರತ ತಂಡ 434 ರನ್ಗಳಿಂದ ಗೆದ್ದುಕೊಂಡಿತು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 445 ರನ್ ಬಾರಿಸಿತು. ನಂತರ ಬ್ಯಾಟಿಂಗ್ ಆಡಲು ಬಂದ ಇಂಗ್ಲೆಂಡ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ 319 ರನ್ ಬಾರಿಸಿ ಆಲ್ಔಟ್ ಆಯಿತು. ಆದರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಎಲ್ಲರನ್ನು ಶಾಕ್ ಮಾಡಿದರು. ಹೌದು ಸ್ನೇಹಿತರೆ, ಅಪಾಯಕಾರಿಯಾದ ಬ್ಯಾಟಿಂಗ್ ಆಡಿದ ಯಶಸ್ವಿ ಜೈಸ್ವಾಲ್ ಅವರು 14 ಬೌಂಡರಿ ಹಾಗೂ 12 ಸಿಕ್ಸರ್ ಗಳ ಸಹಾಯದಿಂದ ಅತ್ಯುತ್ತಮವಾದ ದ್ವಿಶತಕವನ್ನು ಬಾರಿಸಿದರು. ಇದರ ಕಾರಣ ಇಂಗ್ಲೆಂಡ್ ತಂಡ ಸಂಪೂರ್ಣವಾಗಿ ಬ್ಯಾಕ್ ಫುಟ್ ಗೆ ಹೋಯಿತು. ನಂತರ 4ನೇ ಇನ್ನಿಂಗ್ಸ್ ನಲ್ಲಿ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು 122 ರನ್ಗಳಿಗೆ ಆಲ್ಔಟ್ ಮಾಡಿತು ಮತ್ತು ಪಂದ್ಯವನ್ನು 434 ರನ್ಗಳ ಬೃಹತ್ ಅಂತರದೊಂದಿಗೆ ಗೆದ್ದುಕೊಂಡಿತು. ಹಾಗೂ ಮತ್ತೊಂದು ಕಡೆ ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತ ಬ್ಯಾಟಿಂಗ್ ಅನ್ನು ನೋಡಿ ಅಭಿಮಾನಿಗಳು ಹೊಗಳಲು ಆರಂಭಿಸಿದರು. ಹೌದು ಸ್ನೇಹಿತರೆ, ಈ ಸರಣಿಯಲ್ಲಿ ಜೈಸ್ವಾಲ್ ಅವರು ಇದುವರೆಗೆ 6 ಇನ್ನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು 109ರ ಆವರೇಜ್ ನೊಂದಿಗೆ 545 ರನ್ ಬಾರಿಸಿದ್ದಾರೆ. ಇದು ಜೈಸ್ವಾಲ್ ಅವರ ಫಾರ್ಮ್ ಎಷ್ಟು ಅದ್ಭುತವಾಗಿದೆ ಎಂಬುದನ್ನು ತೋರಿಸುತ್ತದೆ. ಆದರೆ ಸ್ನೇಹಿತರೆ, ಮತ್ತೊಂದು ಕಡೆ ಯಶಸ್ವಿ ಜೈಸ್ವಾಲ್ ಅವರ ಈ ಅದ್ಭುತವಾದ ಫಾರ್ಮ್ ನ ಕಾರಣ ಟೀಂ ಇಂಡಿಯಾದ 3 ಆಟಗಾರರ ಕರಿಯರ್ ಸಂಪೂರ್ಣವಾಗಿ ನಾಶವಾಗಿದೆ. ಇದರಲ್ಲಿ ಮೊದಲನೇ ಆಟಗಾರನ ಹೆಸರು ಪೃಥ್ವಿ ಶಾ. ಒಂದು ಸಮಯದಲ್ಲಿ ಪೃಥ್ವಿ ಶಾ ಅವರನ್ನು ಟೀಂ ಇಂಡಿಯಾದ ಅತ್ಯುತ್ತಮವಾದ ಓಪನರ್ ಎಂದು ಪರಿಗಣಿಸಲಾಗುತ್ತಿತ್ತು ಮತ್ತು ಶಿಖರ್ ಧವನ್ ಅವರ ನಂತರ ಪೃಥ್ವಿ ಶಾ ಅವರು ಟೀಂ ಇಂಡಿಯಾದಲ್ಲಿ ಅತ್ಯುತ್ತಮವಾದ ಹೆಸರನ್ನು ಮಾಡುತ್ತಾರೆ ಎಂದು ಹೇಳಲಾಗುತ್ತಿತ್ತು. ಆದರೆ ಸತತವಾಗಿ ಪೃಥ್ವಿ ಶಾ ಅವರ ಕಳಪೆಯಾದ ಫಿಟ್ನೆಸ್ ಹಾಗೂ ಹಲವು ವಿವಾದ ಕಾರಣ ಟೀಂ ಇಂಡಿಯಾದಿಂದ ಹೊರಗಾಗಿದ್ದರು. ಆದರೆ ಈಗ ಇವರ ಸ್ಥಾನದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತವನ್ನು ಮಾಡುತ್ತಿದ್ದಾರೆ ಮತ್ತು ಎರಡನೇ ಆಟಗಾರನ ಹೆಸರು ಮಯಾಂಕ್ ಅಗರ್ವಾಲ್. ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಟೀಂ ಇಂಡಿಯಾದಲ್ಲಿ ಅವಕಾಶ ಪಡೆದುಕೊಂಡ ಮಯಾಂಕ್ ಅಗರ್ವಾಲ್ ಅವರು ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಫ್ಲಾಪ್ ಆಗಿ ಟೀಂ ಇಂಡಿಯಾವನ್ನು ನಿರಾಶೆ ಮಾಡಿದರು. ಆದರೆ ಈಗ ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತವಾದ ಫಾರ್ಮ್ ನ ಕಾರಣ ಇವರಿಗೂ ಕೂಡ ಈಗ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುವುದಿಲ್ಲ ಮತ್ತು 3ನೇ ಹಾಗೂ ಕೊನೆಯ ಆಟಗಾರನ ಹೆಸರು ಟೀಂ ಇಂಡಿಯಾದ ಅತ್ಯುತ್ತಮವಾದ ಓಪನರ್ ಗಳಲ್ಲಿ ಒಬ್ಬನಾದ ಶಿಖರ್ ಧವನ್ ಅವರು. ಒಂದು ಸಮಯದಲ್ಲಿ ಶಿಖರ್ ಧವನ್ ಅವರು ಟೀಂ ಇಂಡಿಯಾದ ಮೇನ್ ಓಪನರ್ ಆಗಿದ್ದರು. ಆದರೆ ಈಗ ಟೀಂ ಇಂಡಿಯಾಗೆ ಯಶಸ್ವಿ ಜೈಸ್ವಾಲ್ ಅವರಂತಹ ಯುವ ಪ್ರತಿಭೆಗಳು ಸಿಕ್ಕ ನಂತರ ಶಿಖರ್ ಧವನ್ ಅವರಿಗೂ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗುತ್ತಿಲ್ಲ. ಸ್ನೇಹಿತರೆ, ನಿಮ್ಮ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರ ಅದ್ಭುತವಾದ ಬ್ಯಾಟಿಂಗ್ ನಿಂದ ಇನ್ನು ಯಾವ ಆಟಗಾರರ ಕರಿಯರ್ ನಾಶವಾಗುತ್ತೆ ಕಮೆಂಟ್ ಮೂಲಕ ತಿಳಿಸಿ.